ಬಾರಾಮತಿಯ ಬಳಿ ವಿಮಾನ ಪತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ದುರ್ಮರಣವನ್ನು ಹೊಂದಿದ್ದಾರೆ. ಬಾರಾಮತಿ ಬಳಿ ವಿಮಾನ ಪತನ ಪ್ರಕರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ದುರ್ಮರಣ ಹೊಂದಿದ್ದಾರೆ. ವಿದ್ಯಾಪ್ರತಿಷ್ಠಾನ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಬಾರಾಮತಿಯ ವಿದ್ಯಾಪ್ರತಿಷ್ಠಾನ ಮೈದಾನ ಬೆಳಿಗ್ಗೆ 11 ಗಂಟೆಗೆ ನಡೆಯಲಿರುವಂತಹ ಅಂತ್ಯಕ್ರಿಯೆ ಪ್ರಧಾನಿ ಮೋದಿ, ಅಮಿತ್ ಶಾ ಸೇರಿದಂತೆ ಹಲವರು ಕೂಡ ಭಾಗಿಯಾಗಲಿದ್ದಾರೆ. ನಿನ್ನೆಯಷ್ಟೇ ಬಾರಾಮತಿಯ ಸಮೀಪದಲ್ಲಿ ವಿಮಾನ ಪತನದಲ್ಲಿ ಅಜಿತ್ ಪವಾರ್ ಅವರು ಸಾವನ್ನಪ್ಪಿರುವಂಥದ್ದು. ಹೀಗಾಗಿ ಅಜಿತ್ ಪವಾರ್ ಅವರ ಪಾರ್ಥಿವ ಶರೀರವನ್ನು ವಿದ್ಯಾಪ್ರತಿಷ್ಠಾನಕ್ಕೆ ತರಲಾಗಿದೆ. ಇನ್ನು ಅಲ್ಲೂ ಶೋಕದ ವಾತಾವರಣ ಕೂಡ ನಿರ್ಮಾಣವಾಗಿರುವಂಥದ್ದು. ಹೀಗಾಗಿ ನೋಡಿ, ನಟ ಬಾರಾಮತಿ ಬಳಿ ವಿಮಾನ ಪತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಾರಾಮತಿಯ ವಿದ್ಯಾಪ್ರತಿಷ್ಠಾನ ಮೈದಾನದಲ್ಲಿ ಬೆಳಿಗ್ಗೆ 11 ಗಂಟೆಗೆ ಅಂತ್ಯಕ್ರಿಯೆ ನಡೆಯುವ ಸಲುವಾಗಿ ಈಗಾಗಲೇ ವಿದ್ಯಾಪ್ರತಿಷ್ಠಾನ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವಂಥದ್ದು. ಈ ಒಂದು ಅಂತ್ಯಕ್ರಿಯೆಯಲ್ಲೂ ಕೂಡ ಪ್ರಧಾನಿ ಮೋದಿ ಹಾಗೆ ಅಮಿತ್ ಶಾ ಸೇರಿದಂತೆ ಹಲವಾರು ಗಣ್ಯಾತಿ ಗಣ್ಯರು ಕೂಡ ಭಾಗಿಯಾಗುವಂತಹ ಸಂದರ್ಭ ಇರುವಂಥದ್ದು, ಭಾಗಿಯಾಗುವಂತಹ ಸಂಭವ ಇದೆ. ಶೋಕಸಾಗರದಲ್ಲಿ ಮುಳುಗಿದ ಮಹಾರಾಷ್ಟ್ರ, ರಾತ್ರಿ ಇಡೀ ದರ್ಶನಕ್ಕೆ ಹರಿದು ಬಂದ ಜನಸಾಗರ, ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ, ಎನ್ಸಿಪಿ ಕಾರ್ಯಕರ್ತರಿಂದಲೂ ಅಂತಿಮ ದರ್ಶನ. ವಿಮಾನ ಪತನದಿಂದ ಅಜಿತ್ ಪವಾರ್ ನಿಧನ ಹೊಂದಿರುವಂಥದ್ದು. ಹೀಗಾಗಿ ನಿನ್ನೆ ರಾತ್ರಿಯಿಂದ ವಿದ್ಯಾ ಪ್ರತಿಷ್ಠಾನ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ವಿದ್ಯಾ ಪ್ರತಿಷ್ಠಾನ ಮೈದಾನದಲ್ಲಿ ಅವರ ಅಪಾರ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕೂಡ ಬಂದಿರುವಂಥದ್ದು, ಹಾಗೆ ಕಾರ್ಯಕರ್ತರು ಕೂಡ ಬಂದಿರುವಂಥದ್ದು. ಇನ್ನು ರಾತ್ರಿ ಇಡೀ ಅಂತಿಮ ದರ್ಶನವನ್ನ ಕೂಡ ಪಡೆದುಕೊಂಡಿದ್ದಾರೆ. ಅವರ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ ಅಂತಾನೆ ಹೇಳಬೇಕು. ಹಾಗೆ ಎನ್ಸಿಪಿ ಕಾರ್ಯಕರ್ತರಿಂದಲೂ ಕೂಡ ಅಂತಿಮ ದರ್ಶನವನ್ನ ಪಡೆಯಲಾಗಿದೆ. ಒಟ್ಟಾರೆಯಾಗಿ ಇಡೀ ಮಹಾರಾಷ್ಟ್ರ ಶೋಕ ಸಾಗರದಲ್ಲಿ ಮುಳುಗಿರುವಂಥದ್ದು. ಅಜಿತ್ ಪವಾರ್ ಅವರ ಒಂದು ರಾಜಕೀಯ ಇಲ್ಲಿಗೆ ಕೊನೆಗೊಂಡಿದೆ. ಹೀಗಾಗಿ ಅಜಿತ್ ಪವಾರ್ ಅವರ ಅಂತಿಮ ದರ್ಶನವನ್ನ ಪಡೆಯೋಕೆ ಅವರ ಕಾರ್ಯಕರ್ತರು, ಅಪಾರ ಸಂಖ್ಯೆಯ ಅಭಿಮಾನಿಗಳು ಕೂಡ ವಿದ್ಯಾ ಪ್ರತಿಷ್ಠಾನ ಮೈದಾನದಲ್ಲಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕಾಗಿ ರಾತ್ರಿ ಇಡೀ ಹರಿದು ಬಂದಿರುವಂಥದ್ದು. ಹಾಗೆ ಇಂದು 11 ಗಂಟೆಗೆ ಅವರ ಅಂತ್ಯಕ್ರಿಯೆ ಕೂಡ ನಡೆಯಲಿದೆ. ಅಂತ್ಯಕ್ರಿಯೆ ನಡೆಯುವ ಮುನ್ನವೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವಂಥದ್ದು. ಹೀಗಾಗಿ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ ಅವರ ಅಭಿಮಾನಿಗಳು. ವಿಮಾನ ಪತನ ಅಪಘಾತವೋ ಅಸಹಜವೋ? ಡಿಸಿಎಂ ಅಜಿತ್ ಪವಾರ್ ಸಾವಿನ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಇಂಡಿಯಾ ನಾಯಕರ ಒಕ್ಕೂಟದಿಂದ ಅನುಮಾನ ವ್ಯಕ್ತವಾಗ್ತಾ ಇದೆ. ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ ತನಿಖಾ ಟೀಮ್ ದುರಂತ ಸ್ಥಳದಲ್ಲಿ ಬ್ಲಾಕ್ ಬಾಕ್ಸ್ ಪತ್ತೆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳಲಾಗಿದೆ. ಅಪಘಾತದ ಮುನ್ಸೂಚನೆಯನ್ನ ನೀಡಿಲ್ವಾ ಹಾಗಾದ್ರೆ ಪೈಲಟ್ ಮತ್ತು ಕೋ ಪೈಲಟ್ ಎನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಹುಟ್ಟಿಕೊಂಡಿರುವಂಥದ್ದು. ನಿನ್ನೆ 8:45 ಸುಮಾರಿಗೆ ವಿಮಾನ ಅಪಘಾತ ಆಗಿರುವಂಥದ್ದು. ವಿಮಾನ ಕ್ರಾಶ್ ಲ್ಯಾಂಡಿಂಗ್ ಆಗುವಂತಹ ಸಂದರ್ಭದಲ್ಲಿ ವಿಮಾನ ಕ್ರಾಶ್ ಲ್ಯಾಂಡಿಂಗ್ ಆಗಿ ಹೊತ್ತಿ ಉರಿದಿರುವಂಥದ್ದು. ಆದರೆ ಪೈಲಟ್ ಮತ್ತು ಕೋ ಪೈಲಟ್ ಈ ಅಪಘಾತದ ಮುನ್ಸೂಚನೆಯನ್ನ ನೀಡಿಲ್ವಾ ಎನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಇರುವಂಥದ್ದು. ಈಗಾಗಲೇ ಬ್ಲ್ಯಾಕ್ ಬಾಕ್ಸ್ ಕೂಡ ಪತ್ತೆಯಾಗಿದೆ. ಈ ಬ್ಲ್ಯಾಕ್ ಬಾಕ್ಸ್ ಅನ್ನ ಅಮೆರಿಕಕ್ಕೆ ಕಳಿಸಬೇಕಾಗಿದೆ. ಅಮೆರಿಕದಿಂದ ವರದಿ ಬಂದ ಮೇಲಷ್ಟೇ ಗೊತ್ತಾಗಬೇಕಾಗಿದೆ. ಕೊನೆಯ ಒಂದು ರೆಕಾರ್ಡರ್ ಏನು, ಅಂದರೆ ಕೋ ಪೈಲಟ್ ಆಗಿರ್ಬೋದು ಅಥವಾ ಪೈಲಟ್ ಆಗಿರ್ಬೋದು, ಏನು ಮಾತನಾಡಿರ್ಬೋದು ಅಥವಾ ಆ ಒಂದು ರೆಕಾರ್ಡ್ ಅಂದರೆ ವಾಯ್ಸ್ ರೆಕಾರ್ಡ್ ಇದಾಗಿದೆ
ಒಟ್ಟಾರೆಯಾಗಿ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿದೆ ಈಗಾಗಲೇ ಟೀಮ್. ಹಾಗೆ ಈ ಇಂಡಿಯಾ ನಾಯಕರ ಒಕ್ಕೂಟ ಅನುಮಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದು ವಿಮಾನ ಪತನ ಅಪಘಾತವೋ ಅಥವಾ ಅಸಹಜವೋ ಇದು ಗೊತ್ತಾಗಬೇಕಾಗಿದೆ ಎನ್ನುವಂತಹ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ ಇಂಡಿಯಾ ನಾಯಕರ ಒಕ್ಕೂಟದ ಸದಸ್ಯರು.